ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ಯಾಮ್ಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಅಗಸೆ ಚಟ್ನಿ ಪುಡಿ ಮಾಡ್ಕೊತಾ ಇದ್ದೀನಿ. ಯಾವ ಥರ ಮಾಡ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ಸೂಪರಾಗಿರುತ್ತೆ. ಜಾಸ್ತಿ ಏನು ಐಟಮ್ ಬೇಕಾಗಿಲ್ಲ, ಮನೆಗಿರೋ ಐಟಮಲ್ಲೇ ಮಾಡ್ಕೋಬೋದು. ಇಲ್ಲಿ ಒಂದು ಕಡೆ ಅಗಸೆ ಬೀಜ ಇಟ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪು, ಅದಾದ ನಂತರ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತಗೊಂಡು. ಇವಾಗ ನೀಟಾಗಿ ಅಗಸೆ ಬೀಜ ಹುರ್ಕೋಬೇಕು. ನೋಡಿ ಕಾಣಿಸ್ತಾ ಇರ್ಬೋದು, ಈ ಥರ ಹುರ್ಕೋಬೇಕು. ಇದನ್ನು ಅಗಸೆ ಬೀಜ ಮಾತ್ರ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಬ್ರೌನ್ ಇರೋದು ಸ್ವಲ್ಪ ಬ್ಲ್ಯಾಕಲ್ಲಿ ಬರಬೇಕು ಕಲರ್ ಕೂಡ. ಹಾಗಾದರೆ ಅಗಸೆ ಪುಡಿ ಚಟ್ನಿ ಸೂಪರಾಗಿ ರೆಡಿ ಆಗುತ್ತೆ. ವಾಸನೆ ಕೂಡ ಘಮ ಘಮ ಅನ್ನುತ್ತೆ. ಹಸಿ ಬಿಸಿ ಅಗಸೆ ಬೀಜ ಹುರ್ಕೊಂಡ್ರೆ ಲೋಳೆ ಲೋಳೆ ಥರ ಚಟ್ನಿ ಪುಡಿ ಆಗುತ್ತೆ. ತಿನ್ನಬೇಕಾದ್ರೆ ಒಂಥರ ವಾಸನೆ ಬರುತ್ತೆ. ನೀಟಾಗಿ ಹುರ್ಕೊಂಡ್ಬಿಟ್ರೆ ಅಗಸೆ ಚಟ್ನಿ ಪುಡಿದು ಸ್ಮೆಲ್ಲು ಕೂಡ ಸೂಪರಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ಇವಾಗ ಫುಲ್ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಅಗಸೆ ಬೀಜ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪು ಕೂಡ ಹಾಕ್ಕೊಂಡು ಆನಂತರ ನಿಮಗೆ ಖಾರ ಪುಡಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಚಮಚದಷ್ಟು ಖಾರ ಪುಡಿ ಕೂಡ ಹಾಕಿ ಮಿಕ್ಸಿ ಮಾಡಿ ನೋಡಿ ರೆಡಿ ಮಾಡಿದ್ದಾಯಿತು ಅಗಸೆ ಚಟ್ನಿ ಪುಡಿ. ನೀವು ಒಂದು ಸತಿ ಟ್ರೈ ಮಾಡಿ. ಅಗಸೆ ಬೀಜ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ಸೂಪರ್ ಟೇಸ್ಟಿಯಾಗಿರುವಂಥ ಅಗಸೆ ಚಟ್ನಿ ಪುಡಿ ರೆಡಿ ಆಯಿತು. ಯಾರೆಲ್ಲ ನೋಡ್ತಾ ಇದ್ದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನೋಡ್ತಾ ಇದ್ರೇ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಬಾಯಿ ಒಳಗಡೆ. ಇನ್ನು ತಿನ್ನೋಕ್ಕೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.